ಸುಬ್ರಹ್ಮಣ್ಯ ಅಂತ ಯಾರೋ ಕೇಳ್ತಾ ಇರೋದು, ವಿಧವೆಯರು ಶ್ರೀ ವಿದ್ಯಾ ಮಂತ್ರ ದೀಕ್ಷೆಯನ್ನು ತೆಗೆದುಕೊಳ್ಬಹುದಾ ಅಂತ. ಇದು ಒಳ್ಳೆ ಪ್ರಶ್ನೆ. ಸ್ವಲ್ಪ ನನಗೂ ಇದು ಮೊದಲಲ್ಲಿ ಡೌಟ್ ಇತ್ತು. ಆದರೆ ಹೋದ ನಮ್ಮ ಫ್ರೆಂಡ್ಸಿನ ಯಾರೋ ಕರ್ಕೊಂಡು ಹೋದಾಗ ಅವರು ನಂಗೆ ತುಂಬ ಕ್ಲೋಸ್ ಫ್ರೆಂಡ್ಸು, ಅವರೆಲ್ಲ ಇದು ಈ ಪೂಜೆ ಪಾಠ ಮಾಡೋರು, ಕರ್ಕೊಂಡು ಹೋಗಬೇಕು ಅಂತ ಒಬ್ಬರನ್ನ ಬಿಟ್ಟು ಒಬ್ಬರನ್ನ ಕರ್ಕೊಂಡು ಹೋಗಿ ನನ್ನ ಮನಸ್ಸಿಲ್ಲ ಭೇದ ಭಾವ ಮಾಡೋಕ್ಕೆ. ಸೊ ನಾನು ನಮ್ಮ ಗುರುಗಳಿಗೆ ಕೇಳಿದ್ದೆ, ಈಗ ಕರ್ಕೊಬರ್ತಾಯಿದ್ದೀನಿ, ಅದರಲ್ಲಿ ಒಬ್ಬೊಬ್ಬರು ವಿಧವೆಯರಿದ್ದಾರೆ ಏನು ಅಂತ. ಆವಾಗ ನಮ್ಮ ಗುರುಗಳು ತುಂಬ ಒಂದು ಒಳ್ಳೆ ಸ್ಟೇಟ್ಮೆಂಟು ಒಂದು ಹೇಳಿದರು, ವಾಕ್ಯ ಹೇಳಿದ್ರು. ನಾವು ಬಂದಾಗ ಒಬ್ಬರೇ ಬರ್ತೀವಿ, ಹೋಗೋವಾಗ ಒಬ್ಬರೇ ಹೋಗ್ತೀವಿ. ಈ ಗಂಡ ಹೆಂಡತಿ ಮಕ್ಕಳನ್ನ ಸಂಬಂಧಗಳೆಲ್ಲ ಮಧ್ಯದಲ್ಲಿ ಬರೋದು ಹೋಗೋದು, ಇದು ಯಾವುದು ಶಾಶ್ವತ ಅಲ್ಲ. ಜೊತೆಗೆ ನಾವು ಸಾಧನೆಗೆ ನಮ್ಮ ಸಾಧನೆ ಪಥದಲ್ಲಿ ನಾವು ಒಬ್ಬರೇ ನಡಿಬೇಕು, ನಮ್ಗೆ ಯಾರೂ ಜೊತೆ ಕೊಡೋಕ್ಕಾಗಲ್ಲ. ಗಂಡ ಆದವರು ಅವ್ರು ಸಾಧನೆ ಮಾಡಬೇಕು, ಹೆಂಡತಿ ಆದವರು ಅವ್ರು ಸಾಧನೆ ಮಾಡಬೇಕು, ಅವ್ರವ್ರ ಸಾಧನೆ ಅವ್ರವ್ರಿಗೆ. ಹಾಗಿರೋವಾಗ ಇದು ಸಾಧನೆ ನನ್ನ ಮೋಕ್ಷಕ್ಕೆ ನಾನು ಮಾಡಿ, ಇದರ ಗಂಡ ಹೆಂಡತಿ ಮಕ್ಕಳು ಇದ್ದರೂ ಇಲ್ಲದೇ ಇದ್ದರೂ ಅದಕ್ಕೇನು ಇದು ಈ ಸಾಧನೆಗೇನು ಇದಾಗಲ್ಲ, ಅಡ್ಡಿ ಬರಲ್ಲ. ನೀ ಕರ್ಕೊಬ್ಬ, ನಾನು ಅವ್ರು ಕೊಡ್ತೀನಿ ಅಂದರು, ಅವ್ರು ಕೊಟ್ಟಿದ್ದಾರೆ. ಸೊ ಅದೇ ಹೇಳಿದ್ನಲ್ಲ, ಈ ಶ್ರೀವಿದ್ಯದಲ್ಲಿ ಇಂಥ ಸುಮಂಗ್ಲಿ, ವಿಧವೆ, ಆಮೇಲೆ ಗಂಡಸರು ಹೆಂಗಸರು, ಜಾತಿ, ಬ್ರಾಹ್ಮರು ವೈಶ್ಯರು, ಯಾರು ಬೇಕಾದರೂ ಹೋಗಿ ನನಗೆ ಬೇಕು ಅಂತ ನಿಮ್ಗೆ ಅನ್ನಿಸ್ಬೇಕು. ನಾವು ಹೋಗಿ ಕೇಳಬೇಕು, ನನಗೆ ಬೇಕು, ನಾನಿಂದ ಒಂದು ಇದು ಸಾಧನೆ ಮಾಡಬೇಕು, ಇದ್ರ ಬಗ್ಗೆ ಕೇಳಿದ್ದೀನಿ ಅಂತ ಗುರುಗಳು ಕೇಳಿದ್ರೆ ಅವಾಗ ಕೊಡ್ತಾರೆ. ನಮ್ಗೆ ಇಷ್ಟ ಇಲ್ದರೆ ಯಾರೋ ಗುರು ಬಂದು ಫೋರ್ಸ್ ಮಾಡಲ್ಲ ನಮಗೆ, ಅಲ್ವಾ? ಸೊ ಈ ಅಧ್ಯಾತ್ಮದಲ್ಲಿ ಹಾಗೆ ನಮಗೆ ಬೇಕು ಅಂದಾಗ. ಆದರೆ ನಮ್ಗೆ ಅಂತ ಒಂದೊಂದು ಸಲ ಬೈಕೇ ಇದ್ದು ಗುರು ಬೇಕು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ಇರುವಾಗ ಗುರು ಬಂದುಬಿಡ್ತಾನೆ. ಅದು ಅಂತ ಇನ್ಸ್ಟೆನ್ಸ್ ನಾವು ಡಿಸ್ಕಸ್ ಮಾಡಿದ್ದೀವಿ. ಗುರು ಬಂದು ನಮಗೆ ಕೊಡ್ತಾರೆ ಅಂತ ನಮಗೊಂದು ತೀವ್ರವಾದ ಒಂದು ಆಸಕ್ತಿ ಇರೋವಾಗ ಆ ಗುರು ಬರ್ತಾರೆ, ನಮ್ಗೆ ಸಿಗತ್ತೆ ನಮ್ಮ ಆಸಕ್ತಿ ಇದ್ದು. ನಮಗೆ ವಯಸ್ಸಿನ ಅಡ್ಡಿನೂ ಇಲ್ಲ. ಹೇಳಿದ್ನಲ್ಲ, 5 ವರ್ಷದ ಮಕ್ಕಳು ಕೂಡ ಈ ಮಂತ್ರ ತೆಗೆದುಕೊಂಡು ಜಪ ಮಾಡ್ತಾರೆ, 80 ವರ್ಷದವ್ರು ಕೂಡ ಮಾಡ್ತಾರೆ, ಅದಕ್ಕೇನಿಲ್ಲ.